ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯರೇ, ವಂದನೆಗಳು. ಇವತ್ತಿನ ನಮ್ಮ ಸಂವಾದದ ವಿಷಯ ಪ್ರತಿಮಾ ಪೂಜೆ. ಅತ್ಯಂತ ಅವಶ್ಯಕವಾಗಿದ್ದರ ಬಗ್ಗೆ ನಾವು ಇವತ್ತಿನ ಕಾಲಘಟ್ಟದಲ್ಲಿ ವಿಮರ್ಶಿಸಬೇಕಾಗಿದೆ. ಅದಕ್ಕೆ ಸ್ಫೂರಕವಾಗಿಯೂ ಎಂಬಂತೆ ಸಹೃದಯರೊಬ್ಬರು ಪ್ರಶ್ನೆಯನ್ನು ಕೇಳಿದ್ದಾರೆ. ಹೌದು, ನಾವು ಪ್ರತಿಮೆಯನ್ನು ಪೂಜಿಸ್ತೇವೆ, ಪ್ರತಿಮೆಯ ಆರಾಧನೆಯನ್ನು ಮಾಡ್ತೇವೆ. ಆದರೆ ಇದು ಎಷ್ಟು ಸರಿ? ಇದೇ ವಿಷಯವನ್ನಿಟ್ಟುಕೊಂಡು ನಮ್ಮ ಮೇಲೆ ಆಕ್ಷೇಪಗಳು, ನಮ್ಮವರಿಂದಲೂ ಇತರರಿಂದಲೂ ಸಹಜವಾಗಿ ಬರ್ತಾ ಇರತಕ್ಕಂತಹ ಆಕ್ಷೇಪವನ್ನು ನಾವು ದಿನನಿತ್ಯದಲ್ಲಿಯೂ ಗಮನಿಸ್ತಾ ಇದ್ದೇವೆ. ಹಾಗಾದರೆ ಏನಿದು ಪ್ರತಿಮಾ ಪೂಜೆ? ಖಂಡಿತವಾಗಿಯೂ ಬಂಧುಗಳೇ, ಪ್ರತಿಮೆಯನ್ನು ಪೂಜಿಸುವುದು ಶಾಸ್ತ್ರ ಪ್ರಕಾರ ನಮ್ಮ ಹಿಂದೂ ಧರ್ಮದಲ್ಲಿ ಸರ್ವಥಾ, ಸನಾತನ ಸಂಸ್ಕೃತಿಯಲ್ಲಿ ಸರ್ವಥಾ ನಿಷಿದ್ಧವಾದಂತಹ ಕ್ರಿಯೆ. ಯಾವ ಶಾಸ್ತ್ರಕಾರನೂ ಕೂಡ ಪ್ರತಿಮೆಯನ್ನು ಪೂಜಿಸುವುದನ್ನು ಖಡಾಖಂಡಿತವಾಗಿ ವಿರೋಧಿಸ್ತಾನೆ. ಇದು ಬಹುದೊಡ್ಡ ಅಪರಾಧ ಪ್ರತಿಮೆಯನ್ನು ಪೂಜಿಸುವುದು. ಆಶ್ಚರ್ಯ ಆಯ್ತಲ್ವೇ? ಹಾಗಾದ್ರೆ ನಾವು ಪರಂಪರಾಗತವಾಗಿ ಬರ್ತಾ ಇರತಕ್ಕಂತಹ ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ ಭಾವಚಿತ್ರಗಳನ್ನಿಟ್ಟು, ಪ್ರತಿಮೆಗಳನ್ನಿಟ್ಟು ಅಭಿಷೇಕ, ಪಂಚಾಮೃತ ಅಭಿಷೇಕ, ಪುಷ್ಪಾರ್ಚನೆ, ತುಳಸಿ ಅರ್ಚನೆ, ಬೇರೆ ಬೇರೆ ವಿಧವಾಗಿರತಕ್ಕಂತಹ ಸೇವೆಗಳು, ಆರತಿ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ದೇವಲ್ಲ, ಇದೆಲ್ಲ ಏನು ತಪ್ಪು? ಹಾಗಾದ್ರೆ ಕೇಳಿದ್ರೆ ಖಂಡಿತ ತಪ್ಪಲ್ಲ. ಆದರೆ ಇಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ ಇದೆ. ನಾವು ಪ್ರತಿಮೆಯನ್ನು ಪೂಜಿಸಿದೆವು ಎಂದಾದಲ್ಲಿ ಅದು ಸರ್ವಥಾ ಅಪರಾಧ, ಶಾಸ್ತ್ರ ಪ್ರಕಾರ ಖಂಡನೀಯ. ಹಾಗಾದರೆ ಮತ್ತೇನು ಮಾಡಬೇಕು ಕೇಳಿದ್ರೆ, ಪ್ರತಿಮೆಯನ್ನು ಪೂಜಿಸಬಾರದು, ಪ್ರತಿಮೆಯಲ್ಲಿ ಪೂಜಿಸಬೇಕು. ಭಗವಾನ್ ವೇದವ್ಯಾಸರಿಂದ ರಚಿತವಾದಂತಹ ಬ್ರಹ್ಮಸೂತ್ರ, ಶಾಸ್ತ್ರಾರ್ಥಗಳ ನಿರ್ಣಯಕ್ಕೋಸ್ಕರ, ವೇದಾರ್ಥಗಳ ನಿರ್ಣಯಕ್ಕೋಸ್ಕರ ರಚಿತವಾದಂತಹ ಬ್ರಹ್ಮಸೂತ್ರ ಇದೇ ಮಾತನ್ನು ಸ್ಪಷ್ಟೀಕರಿಸ್ತಾ ಇದೆ. ನ ಪ್ರತೀಕೆ ನಹಿ ಸಹ ಎಂಬಂತಹ ಒಂದು ಸೂತ್ರ. ಈ ಸೂತ್ರ ಏನು ಹೇಳ್ತಾ ಇದೆ ಗೊತ್ತೋ? ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯನ್ನೇ ದೇವರೆಂದು ಭಾವಿಸಿ ಪೂಜಿಸಿದೆವು ಎಂದಾದಲ್ಲಿ ಅದು ಭಗವಂತನಲ್ಲಿ ನಾವು ಮಾಡತಕ್ಕಂತಹ ಬಹುದೊಡ್ಡ ದೋಷ, ಅಪರಾಧ ಅಂತ ಕರೆಸಿಕೊಳ್ತದೆ. ಹಾಗಾದ್ರೆ ನಾವು ಏನು ಮಾಡಬೇಕು? ನಾವು ಔಪಚಾರಿಕವಾಗಿ ಹೇಳ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ, ಅರ್ಚಕರು ಅಲಂಕಾರ ಮಾಡಿರ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ, ಇವತ್ತು ಒಳ್ಳೆ ರೀತಿಯಲ್ಲಿ ದೇವರ ದರ್ಶನ ಆಯಿತು ಅಂತ ಹೇಳ್ತೇವೆ. ಆದರೆ ನಮಗಾದದ್ದು ದೇವರ ದರ್ಶನ ಅಲ್ಲ, ನಮಗಾದದ್ದು ಪ್ರತಿಮೆಯ ದರ್ಶನ. ಆ ಪ್ರತಿಮೆಗೆ ಎಷ್ಟು ಒಡವೆಗಳನ್ನು ಹಾಕಿದ್ದಾರೆ, ಪ್ರತಿಮೆಗೆ ಯಾವ ರೀತಿಯ ಸೀರೆಯನ್ನು, ಬಟ್ಟೆಯನ್ನು ಉಡಿಸಿದ್ದಾರೆ, ಯಾವ ಯಾವ ಹಾರಗಳನ್ನು, ಪುಷ್ಪಗಳನ್ನು ಏರಿಸಿದ್ದಾರೆ, ಇವೆಲ್ಲವನ್ನು ನೋಡಿಕೊಂಡು ಅದರಲ್ಲಿಯೇ ತನ್ಮಯತೆಯನ್ನು ತಾಳಿ ಸುಖಪಟ್ಟು, ಸಂತೋಷಪಟ್ಟು, ಆನಂದಭರಿತರಾಗಿ ನಮಗೆ ದೇವರ ದರ್ಶನ ಆಯಿತು ಅಂತ ಹಿಂತಿರುಗುತ್ತೇವೆ. ಪ್ರತಿಮೆಯಲ್ಲಿ ದೇವರನ್ನು ಕಾಣಬೇಕೇ ವಿನಃ ಪ್ರತಿಮೆಯನ್ನೇ ದೇವರೆಂದು ಭಾವಿಸಿದರೆ ಅದು ಸರ್ವಥಾ ತಪ್ಪು. ಯಾವ ಶಾಸ್ತ್ರ ಗ್ರಂಥಗಳು ಕೂಡ ಪ್ರತಿಮೆಯನ್ನು ಪೂಜಿಸಲಿಕ್ಕೆ ಹೇಳುವುದಿಲ್ಲ, ಹೊರತಾಗಿ ಪ್ರತಿಮೆಯಲ್ಲಿ ಪೂಜಿಸಲಿಕ್ಕೆ ಹೇಳುತ್ತಾರೆ. ಸರ್ವತ್ರ ವ್ಯಾಪ್ತನಾದಂತಹ ಭಗವಂತ ಪ್ರತಿಮೆಯಲ್ಲಿಲ್ಲುವೆ? ಇದ್ದೇ ಇದ್ದಾನೆ. ಅಷ್ಟೇ ಅಲ್ಲ, ಅತ್ಯಂತ ಶಕ್ತಿಯುತವಾದಂತಹ ವೈದಿಕ ಮಂತ್ರಗಳಿಂದ, ತತ್ವನ್ಯಾಸ, ಮಾತೃಕಾನ್ಯಾಸ ಇತ್ಯಾದಿ ನ್ಯಾಸ ವಿಶೇಷಗಳಿಂದ ಅರ್ಚಕರು ಆ ಒಂದು ಕಲ್ಲಿನ ಪ್ರತಿಮೆಯಲ್ಲಿ ಭಗವಂತನ ಚೈತನ್ಯವನ್ನು ಆವಾಹಿಸಿ, ಭಗವಂತ ಇಲ್ಲಿ ನೆಲೆಗೊಳ್ಳು ಅಂತ ಪ್ರಾರ್ಥಿಸಿ, ಆ ಪ್ರತಿಮೆಯಲ್ಲಿ ನೆಲೆಗೊಂಡಂತಹ ಭಗವಂತನನ್ನು ಆರಾಧನೆ ಮಾಡ್ತಾರೆಯೇ ವಿನಃ ಅದೇ ರೀತಿಯಲ್ಲಿ ನಾವು ಕೂಡ ಪ್ರತಿಮೆಯಲ್ಲಿ ನೆಲೆಗೊಂಡಂತಹ, ಅಣುರೇಣು ತೃಣಕಾಷ್ಠಗಳಲ್ಲಿ ಪರಿಪೂರ್ಣನಾದಂತಹ, ಸರ್ವತಂತ್ರ ಸ್ವತಂತ್ರನಾದಂತಹ, ಸರ್ವತ್ರ ವ್ಯಾಪ್ತನಾದಂತಹ, ಆಮ್ನಿ ಪ್ರೆಸೆಂಟ್ ಆದಂತಹ ಆ ಭಗವಂತನನ್ನು ಪ್ರತಿಮೆಯಲ್ಲಿ ಕಂಡು ನಮ್ಮ ಭಕ್ತಿ ಭಾವಗಳನ್ನು, ನಮ್ಮ ಸೇವಾ ಸಮರ್ಪಣೆಗಳನ್ನು ಮಾಡಬೇಕೇ ವಿನಃ ಪ್ರತಿಮೆಯೇ ದೇವರೆಂದು ಭಾವಿಸಿ, ಪ್ರತಿಮೆಯನ್ನೇ ದೇವರೆಂದು ಭಾವಿಸಿ ಪೂಜಿಸುವುದು ಸರ್ವಥಾ ನಿಷಿದ್ಧವಾದದ್ದು, ಶಾಸ್ತ್ರ ದೃಷ್ಟಿಯಿಂದಲೂ ಕೂಡ ಸರ್ವಥಾ ತ್ಯಾಜ್ಯವಾದದ್ದು. ಹಾಗಿರುವಾಗ ನಮ್ಮನ್ನು ನಿಮ್ಮ ಮುಂದೆ ಯಾರಾದರೂ ಆಕ್ಷೇಪಿಸಿದರೆ ಅಥವಾ ಅಪಹಾಸ್ಯ ಮಾಡಿದ್ರೆ ನೀವು ಒಪ್ಪಿಕೊಳ್ಳಿ, ಹೌದು, ಪ್ರತಿಮಾ ಪೂಜೆಯನ್ನು ನಾವು ವಿರೋಧಿಸ್ತೇವೆ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಮಾ ಪೂಜೆಗೆ ಯತ್ಕಿಂಚಿತ್ತು ಅವಕಾಶ ಇಲ್ಲ, ನೀವು ಹೇಳ್ತಾ ಇರತಕ್ಕಂತಹದ್ದು ಸರಿ ಅಂತ ನೀವು ಸಮರ್ಥಿಸಿಕೊಳ್ಳಿ. ಆದರೆ ಹಾಗಾದ್ರೆ ನೀವು ಮಾಡ್ತಾ ಇರತಕ್ಕಂಥದ್ದು ಏನು ಅಂತ ಕೇಳಿದ್ರೆ ನೀವು ಅದಕ್ಕೆ ಅಷ್ಟೇ ಸಮರ್ಥತೆಯಿಂದ ಉತ್ತರವನ್ನು ಕೊಡಬೇಕು. ನಾವು ಪ್ರತಿಮೆಯನ್ನು ಪೂಜೆ ಮಾಡ್ತಾ ಇರುವವರಲ್ಲ, ಸರ್ವತ್ರ ವ್ಯಾಪ್ತನಾದಂತಹ ಭಗವಂತನು ಪ್ರತಿಮೆಯಲ್ಲಿಯೂ ವ್ಯಾಪಿಸಿಕೊಂಡಿದ್ದಾನೆ ಎಂಬ ಭಾವದಿಂದ ಪ್ರತಿಮೆಯಲ್ಲಿ ಸನ್ನಿಹಿತನಾದಂತಹ ದೈವಿ ಶಕ್ತಿಯನ್ನು ಆರಾಧಿಸ್ತಾ ಇದ್ದೇವೆ ವಿನಃ ಜಡವಾದಂತಹ ಕಲ್ಲಿನ ಪ್ರತಿಮೆಯನ್ನು ಆರಾಧಿಸ್ತಾ ಇರತಕ್ಕಂಥವರಲ್ಲ ಎಂಬುದಾಗಿ ನೀವು ಸಮರ್ಥಿಸಿಕೊಳ್ಳಬೇಕು. ಸುಲಭವಾಗಿ ದೃಷ್ಟಾಂತ ಕೊಡಬೇಕು ಅಂತಾದರೆ
ನಮ್ಮ ಮನೆಯಲ್ಲಿ ಹಿರಿಯರು ಯಾರಾದರೂ ಗತಿಸಿದ್ರು ಅಂತ ಆದ್ರೆ ಅವರ ಒಂದು ಭಾವಚಿತ್ರವನ್ನು ಉತ್ತಮ ರೀತಿಯ ಫ್ರೇಮ್ ಹಾಕಿ ಮನೆಯ ಗೋಡೆಯಲ್ಲಿ ನೇತು ಹಾಕುತ್ತೇವೆ. ಪ್ರತಿ ವರ್ಷ ಅಥವಾ ಪ್ರತಿನಿತ್ಯ ಪ್ರತಿದಿನ ಯಾವುದಾದ್ರೂ ಸಂದರ್ಭದಲ್ಲಿ ಅವರ ವಿಶೇಷ ನೆನಪು ಬಂತು ಅಂತಾದಾಗ ಆ ಭಾವಚಿತ್ರದ ಮುಂದೆ ನಿಂತು ಅವರಲ್ಲಿ ಮಾತನಾಡುವುದು ಅಥವಾ ಅವರನ್ನು ನೆನೆಸಿಕೊಳ್ಳುವುದು, ಈ ರೀತಿಯ ಕ್ರಿಯೆಗಳನ್ನು ನಾವು ಸಹಜವಾಗಿಯೇ ಮಾಡುತ್ತೇವೆ. ಅದೇ ರೀತಿ ಜಗತ್ತಿನ ಒಡೆಯನಾದಂತಹ, ಜಗತ್ತಿನ ತಂದೆಯಾದಂತಹ ಭಗವಂತನನ್ನು ನಮ್ಮ ಬುದ್ಧಿಮಟ್ಟಕ್ಕೆ ನಿಲುಪುವುದಕ್ಕೋಸ್ಕರ ಒಂದು ಶಾಸ್ತ್ರೋಕ್ತ ರೀತಿಯ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಆ ಪ್ರತಿಮೆಯಲ್ಲಿ ಭಗವಂತನನ್ನು ಚಿಂತಿಸಿ ಅವನ ಉಪಾಸನೆಯನ್ನು, ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಮಾಡಬೇಕೇ ವಿನಃ ಪ್ರತಿಮೆಯೇ ದೇವರೆಂದು ಭಾವಿಸುವುದು ಸರ್ವಥಾ ತಪ್ಪು. ಪ್ರಾಯ ನಿಮ್ಮ ಪ್ರಶ್ನೆಗೆ ಉತ್ತರಿಸಿದ್ದೇನೆ ಅಂತ ಭಾವಿಸ್ತಾ ಇದ್ದೇನೆ. ಇನ್ನೇನಾದರೂ ಇದರಲ್ಲಿ ಸಂದೇಹಗಳಿದ್ದಲ್ಲಿ ಅವಶ್ಯವಾಗಿಯೂ ಕೇಳಬಹುದು, ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಧನ್ಯವಾದಗಳು.